ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಫೋಕಸ್ ಪುಲ್ಲರ್ಗೆ ಸ್ವಾಗತ. ನಾನು ಚಂದ್ರಪ್ಪ. ಕರ್ನಾಟಕ ಹಾಗೂ ತಮಿಳುನಾಡು ನಡುವೆ ಕಾವೇರಿ ನೀರು ಬಿಡುಗಡೆ ವಿವಾದ ಮತ್ತೊಮ್ಮೆ ಕಿಚ್ಚು ಹೊತ್ತಿಸಿದೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕವು ಮತ್ತೆ ದೊಡ್ಡ ಹಿನ್ನಡೆ ಮತ್ತು ಅನ್ಯಾಯ ಎದುರಿಸ್ತಾ ಇದೆ. ನಿನ್ನೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾಡಿದ ಶಿಫಾರಸನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಡಿಯುವ ಮೂಲಕ ಕರ್ನಾಟಕದ ವಾದವನ್ನು ತಿರಸ್ಕರಿಸಿದೆ. ಆ ಮೂಲಕ ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ನಂತೆ ಒಟ್ಟು 16 TMC ನೀರು ಹರಿಸಲು ಆದೇಶ ಕೊಟ್ಟಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ವಾಸ್ತವಾಂಶಗಳನ್ನು ಮರೆತು ಆದೇಶ ನೀಡಿತೆ ಅಥವಾ ಸುಪ್ರೀಂ ಕೋರ್ಟ್ನ 2018ರ ತೀರ್ಪಿನ ಅನ್ವಯ ನೀಡಿತೆ ಎಂಬ ಚರ್ಚೆಗಳು ಈಗ ಆರಂಭ ಆಗಿವೆ. ಹಾಗಾದರೆ ಕಾವೇರಿ ಕೊಳ್ಳದ ಜಲಾಶಯಗಳ ವಾಸ್ತವಾಂಶ ಅಪತ್ಯೆಯಾಯಿತೆ ಎಂಬ ಅನುಮಾನವೂ ಮೂಡ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದ ಪ್ರಮುಖ ಜಲಾಶಯಗಳಾದ KRS, ಕಬಿನಿ, ಹಾರಂಗಿ ಮತ್ತು ಹೇಮಾವತಿಯಲ್ಲಿ ಕುಡಿಯುವ ನೀರಿಗೂ ತತ್ವಾರ ಎದುರಾಗ್ತಾ ಇದೆ. ರಾಜ್ಯದ ರೈತರ ಬೆಳೆಗಳಿಗೆ ನೀರಿಲ್ಲದೆ ಒಣಗ್ತಾ ಇದ್ದಾವೆ. ಹೀಗಿರುವಾಗ ಪ್ರಾಧಿಕಾರದ ಈ ಆದೇಶ ರಾಜ್ಯಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಆಗಸ್ಟ್ 13ರಂದು ಅಂದರೆ ನಾಳೆ ಕಾವೇರಿ ನೀರು ಬಿಡುಗಡೆ ಹಾಗೂ ಪ್ರಾಧಿಕಾರದ ಆದೇಶ ಪ್ರಶ್ನಿಸಿ ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೂ ಕರೆ ಕೊಟ್ಟಿವೆ. ನೆಲ ಜಲದ ವಿಚಾರದಲ್ಲಿ ಜನರ ಆಕ್ರೋಶವೂ ಜೋರಾಗ್ತಾ ಇದೆ. ವೀಕ್ಷಕರೇ, ನಾವಿಂದು 3 ಪ್ರಮುಖ ವಿಷಯಗಳನ್ನು ವಿಶ್ಲೇಷಣೆ ಮಾಡೋಣ. ಒಂದು, ಬದಲಾಗ್ತಾ ಇರುವ ಮಳೆ ಚಕ್ರ ಮತ್ತು ಹವಾಮಾನ ವೈಪರೀತ್ಯ. ಎರಡನೆಯದು, ಕಾವೇರಿ ಕಾನೂನು ಸಮರದಲ್ಲಿ ಕರ್ನಾಟಕಕ್ಕೆ ಇರುವ ದಾರಿಗಳು. ಮೂರನೆಯದು, ಈ ಸಂಕಷ್ಟದ ಸಮಯದಲ್ಲಿ ಕರ್ನಾಟಕ ಮಾಡಬೇಕಾದ ಜಲ ನಿರ್ವಹಣೆ ಮತ್ತು ನೀರಾವರಿಯ ಬದಲಾವಣೆಗಳು. ಮೊದಲಿಗೆ ನಾವು ನೋಡೋದಾದರೆ ಮಳೆಯ ಪರಿಸ್ಥಿತಿಯನ್ನು ಅರ್ಥೈಸ್ಕೊಳ್ಬೇಕು. ಜಾಗತಿಕ ತಾಪಮಾನ ಏರಿಕೆ ಮತ್ತು ಎಲ್ ನೀನೋ ಪ್ರಭಾವದಿಂದಾಗಿ ದಕ್ಷಿಣ ಭಾರತದಲ್ಲಿ ಮುಂಗಾರು ಮಳೆಯ ಮಾದರಿಯೇ ಬದಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಈ ಬಾರಿ ವಾಡಿಕೆಗಿಂತ 30% ರಿಂದ 40% ಕಡಿಮೆ ಮಳೆಯಾಗಿದೆ. ಈ ಹಿಂದೆ ಜೂನ್ ಜುಲೈ ತಿಂಗಳಲ್ಲಿ ಸತತವಾಗಿ ಬೀಳುತ್ತಿದ್ದ ಮಳೆ ಈಗ ಕೆಲವು ದಿನಗಳಲ್ಲಿ ಅತಿಯಾಗಿ ಬಿದ್ದು ಉಳಿದ ದಿನಗಳಲ್ಲಿ ಸಂಪೂರ್ಣ ಒಣಹವೆ ಮೂಡುತ್ತಿದೆ. ರಾಜ್ಯದಲ್ಲಿ ವಾಡಿಕೆ ಮಳೆ ಪ್ರಮಾಣ ಲೆಕ್ಕಾಚಾರ ಹಳೆಯದಾಗಿದೆ. ಹವಾಮಾನ ವೈಪರೀತ್ಯದಿಂದಾಗಿ ವಾರ್ಷಿಕ ಆವರ್ತನ ಕೂಡ ಬದಲಾಗಿದೆ. ರಾಜ್ಯವು ಬರದ ಕಡೆ ಜಾರುತ್ತಿದೆ ಎಂದು ಹವಾಮಾನ ತಜ್ಞರೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲ ಎಲ್ಲಿನೋ ಇಫೆಕ್ಟ್ ಇದೆ. ಯಾಕಂದ್ರೆ ಭೂಭಾಗದ ಶೇಕಡ ಹೆಚ್ಚು ಪ್ರಮಾಣ ನೀರು ಇರುವುದರಿಂದ ಸಮುದ್ರದಲ್ಲಿ ಸ್ಪೆಸಿಫಿಕ್ ಅತಿ ದೊಡ್ಡ ಓಷನ್, ಆ ಒಂದು ಓಷನ್ ಟೆಂಪ್ರೇಚರ್ ಜಾಸ್ತಿ ಆಯ್ತಂದ್ರೆ ಜಾಗತಿಕ ಮಟ್ಟದಲ್ಲಿ ಎಲ್ಲ ಹವಾಮಾನದ ಏರುಪೇರುಗಳು ಉಂಟಾಗ್ತವೆ. ದುರಂತ ಅಂದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವಾಗಲಿ ಅಥವಾ ಸಮಿತಿಯಾಗಲಿ ಈ ಜಾಗತಿಕ ಮತ್ತು ಸ್ಥಳೀಯ ಹವಾಮಾನ ಬದಲಾವಣೆಯ ವಾಸ್ತವಿಕ ಚಿತ್ರಣವನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಬದಲಿಗೆ ಹಳೆಯ ಅಂಕಿಅಂಶಗಳ ಆಧಾರದ ಮೇಲೆಯೇ ಆದೇಶಗಳನ್ನು ಹೊರಡಿಸ್ತಾ ಇರೋದು ಕರ್ನಾಟಕದ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಾಗಾದರೆ ಕಾವೇರಿ ನೀರು ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣಾ ಸಮಿತಿ ನೀಡುವ ಆದೇಶಗಳನ್ನು ಪಾಲನೆ ಮಾಡದೆ ಬೇರೆ ದಾರಿ ಇಲ್ವಾ? ಪ್ರಸ್ತುತ ಕರ್ನಾಟಕ ಸರ್ಕಾರದ ಮುಂದಿರುವ ಕಾನೂನು ಹೋರಾಟದ ದಾರಿಗಳೇನು ಎಂಬುದನ್ನು ನೋಡೋಣ. ಈಗ ಈ ಸಿಚುವೇಶನ್ ಏನಾಗಿದೆ, ಇದು ಬಹಳ ಡೈನಮಿಕ್ ಸಿಚುವೇಶನ್ ಇದೆ. ಹೋದ ಸಮಯದಲ್ಲಿ ಆಗಿರ್ತಕ್ಕಂಥ ಆದೇಶ ಏನಿತ್ತು, ಮೇಲ್ನೋಟಕ್ಕೆ ನಮಗೆ ಅನ್ಯಾಯ ಆಗಿದೆ ಅಂತ ನಾವು ಹೇಳಿದಾಗಲೂ ಕೂಡ ತದನಂತರ ಕಬಿನಿನಲ್ಲಿ ಹೆಚ್ಚಿನ ಮಳೆ ಆದವಾಗ ನಾವು ಅದನ್ನು ನಿಭಾಯಿಸಲಿಕ್ಕೆ ನಮಗೆ ಸಾಧ್ಯವಾಯಿತು. ಮುಂಬರುವ ದಿನಗಳಲ್ಲಿ ಕೂಡ ಯಾವ ರೀತಿಯಲ್ಲಿ ಅದನ್ನು ನಿಭಾಯಿಸಲಿಕ್ಕೆ ಆಗುತ್ತೆ, ಈ ಕ್ಷಣದಲ್ಲಿ ನಮಗೆ ಖಂಡಿತ ಅದರ ಬಗ್ಗೆ ಕಷ್ಟ ಸಾಧ್ಯ ಅಂತ ಹೇಳಿ ನಾವು ಎನ್ಕೊಂಡಿದ್ದೀವಿ. ಈ ವಿಷಯ ಬಗ್ಗೆ ಬೇರೆ ಬೇರೆ ಆಯಾಮಗಳಿದೆ, ಬೇರೆ ಬೇರೆ ಡೈಮೆನ್ಷನ್ಸ್ ಟು ದ ಪ್ರಾಬ್ಲಮ್. ಅದನ್ನ ಎಲ್ಲವನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ ತದನಂತರ ಅದರ ಬಗ್ಗೆ ಏನು ಲೀಗಲ್ ರೆಮಿಡಿ ಇದೆ, ಕಾನೂನು ದೃಷ್ಟಿಯಿಂದ ನಾವು ಏನೇನೋ ಉಪಾಯಗಳನ್ನು ಮಾಡಬಹುದು ಅಥವಾ ಯಾವ ರೀತಿಯಲ್ಲಿ ನಾವು ನ್ಯಾಯವನ್ನು ಪಡೆಯಬಹುದು ರಾಜ್ಯಕ್ಕೆ, ಅದರ ಬಗ್ಗೆ ಖಂಡಿತ ಕ್ರಮವನ್ನು ಕೈಗೊಳ್ಳುತ್ತೆ. ವೀಕ್ಷಕರೇ, ಸಾಮಾನ್ಯ ವರ್ಷಗಳಲ್ಲಿ ನೀರು ಹಂಚಿಕೆ ಬಹಳ ಸುಲಭ. ಆದರೆ ಬರಗಾಲದ ವರ್ಷಗಳಲ್ಲಿ ಎದುರಾಗುವ ಸಂಕಷ್ಟವನ್ನು ಇರುವುದರಲ್ಲಿಯೇ ಸಮನಾಗಿ ಹಂಚಿಕೊಳ್ಳುವ ವೈಜ್ಞಾನಿಕ ಸೂತ್ರವನ್ನು ಇದುವರೆಗೂ ಸ್ಪಷ್ಟವಾಗಿ ನಿರೂಪಿಸಿಲ್ಲ. ಆದರೂ ತಮಿಳುನಾಡು ಸಂಕಷ್ಟ ಸೂತ್ರವನ್ನು ಪ್ರತಿ ಬಾರಿ ಮುನ್ನೆಲೆಗೆ ತಂದು ನೀರು ಪಡೆಯುತ್ತಿದೆ. ಇದೇ ವಿಚಾರ ಕರ್ನಾಟಕದ ಹಿನ್ನಡೆಗೂ ಕಾರಣವಾಗ್ತಾ ಇದೆ. ಇಂತಹ ಸಂದರ್ಭಗಳಲ್ಲಿ ಕರ್ನಾಟಕ ಸರ್ಕಾರ ಸಂಕಷ್ಟ ಸೂತ್ರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಬಲವಾಗಿ ಪ್ರಶ್ನಿಸಬೇಕಾಗಿದೆ. ಈ ಹಿಂದೆ ತಮಿಳುನಾಡು ಕರ್ನಾಟಕ ಮಧ್ಯೆ ಕಾವೇರಿ ನೀರು ಬಿಡುಗಡೆ ವಿಚಾರ ಬಂದಾಗ ಸುಪ್ರೀಂ ಕೋರ್ಟ್ ತಜ್ಞರ ತಂಡವನ್ನು ಕಳುಹಿಸಿ ಜಲಾಶಯಗಳ ವಾಸ್ತವ ಸ್ಥಿತಿಯನ್ನು ಪರಿಶೀಲನೆ ಮಾಡಿತ್ತು. ಈಗಲೂ ಸಹ ಪ್ರಾಧಿಕಾರದ ಏಕಪಕ್ಷೀಯ ಆದೇಶಕ್ಕೆ ತಡೆ ನೀಡಿ ತಜ್ಞರ ತಂಡವನ್ನು ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಿಗೆ ಮತ್ತು ಕೃಷಿ ಭೂಮಿಗೆ ಕಳುಹಿಸಿ ನೀರು ಸಂಗ್ರಹಣೆಯ ನಿಜವಾದ ಪರಿಸ್ಥಿತಿಯನ್ನು ಅವಲೋಕನ ಮಾಡಬೇಕು. ರಾಷ್ಟ್ರೀಯ ಜಲನೀತಿಯ ಪ್ರಕಾರ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು. ಬೆಂಗಳೂರು, ಮೈಸೂರು, ರಾಮನಗರ ಮತ್ತು ಮಂಡ್ಯ ನಗರಗಳ ಕುಡಿಯುವ ನೀರಿನ ಅಗತ್ಯವನ್ನು
ಮುಂಚೂಣಿಯಲ್ಲಿಟ್ಟು ವಾದ ಮಂಡಿಸುವುದು ಕರ್ನಾಟಕಕ್ಕೆ ಇರುವ ಪ್ರಬಲ ಕಾನೂನು ಅಸ್ತ್ರ. ವೀಕ್ಷಕರೇ, ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೀಡಿದ್ದ ತೀರ್ಪಿನ ಸೂಕ್ಷ್ಮ ಸಂಗತಿಗಳನ್ನು ಇಲ್ಲಿ ಗಮನಿಸಬಹುದು. 2018 ಫೆಬ್ರವರಿ 16ರಂದು ಅಂದಿನ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಪೀಠವು ಚಾರಿತ್ರಿಕವಾದ ತೀರ್ಪನ್ನು ನೀಡಿತು. ಆ ತೀರ್ಪಿನ ಅನ್ವಯವೇ ಇಂದು ತಮಿಳುನಾಡು ಮತ್ತು ಕೇರಳ ನಡುವೆ ನೀರು ಹಂಚಿಕೆಯಾಗಿದೆ. ಅಂತಾರಾಷ್ಟ್ರೀಯ ಅಥವಾ ಅಂತರರಾಜ್ಯ ನದಿಗಳು ರಾಷ್ಟ್ರೀಯ ಸ್ವತ್ತು. ಅದರ ಮೇಲೆ ಯಾವುದೇ ಒಂದು ರಾಜ್ಯಕ್ಕೆ ಸಂಪೂರ್ಣ ಹಕ್ಕಿರುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿತ್ತು. ಕಾವೇರಿ ನ್ಯಾಯಾಧಿಕರಣವು ತಮಿಳುನಾಡಿಗೆ 192 TMC ನೀರು ಬಿಡುಗಡೆ ಮಾಡುವಂತೆ ಹೇಳಿತ್ತು. ಸುಪ್ರೀಂ ಕೋರ್ಟ್ ಇದನ್ನು 177.25 TMCಗೆ ಕಡಿಮೆ ಮಾಡಿತ್ತು. ಈ ತೀರ್ಪು ನೀಡಲು ಹಲವು ಅಂಶಗಳನ್ನು ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿತ್ತು. ಅವುಗಳೆಂದರೆ, ಬೆಂಗಳೂರು ಜಾಗತಿಕವಾಗಿ ಬೆಳೆದಿದ್ದು ಅದರ ಕುಡಿಯುವ ನೀರಿನ ಅಗತ್ಯಕ್ಕಾಗಿ 4.75 TMC ನೀರನ್ನು ಕಾಯ್ದಿರಿಸಬೇಕು, ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು ಎಂದು ಹೇಳಿ ತಮಿಳುನಾಡಿನ ಮೂಲ ಪಾಲನ್ನು ಕಡಿಮೆ ಮಾಡಿತ್ತು. ತಮಿಳುನಾಡಿನಲ್ಲಿ ಸುಮಾರು 20 TMCಯಷ್ಟು ಅಂತರ್ಜಲ ಲಭ್ಯತೆ ಇರುವುದನ್ನು ಪರಿಗಣಿಸಿದ ಕೋರ್ಟ್ ಅದರಲ್ಲಿ 10 TMC ಅಂತರ್ಜಲವನ್ನು ತಮಿಳುನಾಡು ಬಳಸಿಕೊಳ್ಳಬಹುದು ಎಂದು ಲೆಕ್ಕಕ್ಕೆ ತೆಗೆದುಕೊಂಡಿತ್ತು. ನೀರು ಹಂಚಿಕೆ ಪ್ರಕ್ರಿಯೆಯು ಮುಂದಿನ 15 ವರ್ಷಗಳ ಕಾಲ ಅಂದರೆ 2033ರವರೆಗೆ ಯಾವುದೇ ಮಾರ್ಪಾಡು ಇಲ್ಲದೆ ಜಾರಿಯಲ್ಲಿರಬೇಕು ಎಂದು ಕೋರ್ಟ್ ಹೇಳಿತ್ತು. 2018ರ ಸುಪ್ರೀಂ ಕೋರ್ಟ್ ತೀರ್ಪು ಜಾರಿಗೊಳಿಸಲು ಮತ್ತು ನೀರಿನ ಹಂಚಿಕೆಯನ್ನು ಮೇಲ್ವಿಚಾರಣೆ ಮಾಡೋದಕ್ಕಾಗಿಯೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣಾ ಸಮಿತಿಗಳನ್ನು ರಚಿಸುವಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿತ್ತು. ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಮತ್ತೊಂದು ಮಹತ್ವದ ಅಂಶವನ್ನು ದಾಖಲಿಸಿತ್ತು. ಅದೇನೆಂದರೆ, ಸಾಮಾನ್ಯ ವರ್ಷಗಳಲ್ಲಿ ತಮಿಳುನಾಡಿಗೆ 177.25 TMC ನೀರನ್ನು ಹಂತ ಹಂತವಾಗಿ ಹರಿಸುವುದು ಕಡ್ಡಾಯ. ಆದರೆ ಮಳೆ ಅಭಾವ ಎದುರಾದಾಗ ಅಥವಾ ಬರಗಾಲದ ವರ್ಷಗಳಲ್ಲಿ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಹರಿದು ಬರುವ ಒಟ್ಟು ನೀರಿನ ಆಧಾರದ ಮೇಲೆ ಎರಡೂ ರಾಜ್ಯಗಳು ಸಮನಾಗಿ ಸಂಕಷ್ಟ ಹಂಚಿಕೊಳ್ಳಬೇಕು ಎಂದು ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಆದರೆ ಈ ಸಂಕಷ್ಟ ಸೂತ್ರಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಆದೇಶ ಇರಲಿಲ್ಲ. ಇದನ್ನೇ ಈಗ ಕರ್ನಾಟಕ ಪ್ರತಿಪಾದಿಸಬೇಕಾಗಿದೆ. ಮಳೆ ಅಭಾವದ ವರ್ಷಗಳಲ್ಲಿ ತಮಿಳುನಾಡು ನೀರು ಬಿಡುವಂತೆ ಸುಪ್ರೀಂ ಕೋರ್ಟ್ಗೆ ಪ್ರತಿ ಬಾರಿ ಅರ್ಜಿ ಸಲ್ಲಿಸಿದಾಗಲೂ ನಾವು ತಜ್ಞರಲ್ಲ, ತಾಂತ್ರಿಕ ವಿಷಯಗಳನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ನಿಯಂತ್ರಣಾ ಸಮಿತಿಗಳು ನಿರ್ಧರಿಸುತ್ತವೆ ಎಂದು ಹೇಳಿ ನಿರ್ಧಾರಗಳಲ್ಲಿ ನೇರವಾಗಿ ಮಧ್ಯಪ್ರವೇಶಿಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿರುವ ಉದಾಹರಣೆಗಳಿವೆ. ಅದೇ ರೀತಿ ಕರ್ನಾಟಕಕ್ಕೆ ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳ ಕುಡಿಯುವ ನೀರಿನ ಹಕ್ಕನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವುದು ಅನುಕೂಲಕರವಾಗಿದೆ. ಅದೇ ರೀತಿ ಕರ್ನಾಟಕಕ್ಕೆ ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳ ಕುಡಿಯುವ ನೀರಿನ ಹಕ್ಕನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು. ಮಳೆ ಇಲ್ಲದಿದ್ದಾಗ ಸಂಪೂರ್ಣ ನೀರು ಹರಿಸಲು ಸಾಧ್ಯವಿಲ್ಲ. ಆದರೆ ಲಭ್ಯವಿರುವ ನೀರನ್ನು ಪ್ರಮಾಣಕ್ಕೆ ಅನುಗುಣವಾಗಿ ಹಂಚಿಕೊಳ್ಳಬೇಕು ಎಂಬುದನ್ನು ನ್ಯಾಯಾಲಯ ಹಲವು ಬಾರಿ ಹೇಳಿತ್ತು. ಹಾಗಾಗಿ ಕರ್ನಾಟಕ ಸರ್ಕಾರ ಕಾವೇರಿ ಕೊಳ್ಳದ ಪರಿಸ್ಥಿತಿ, ಮುಂದಿನ ಜೂನ್ವರೆಗೆ ಕುಡಿಯುವ ನೀರಿನ ಅಗತ್ಯತೆ, ಜಲಾಶಯಗಳ ನೀರಿನ ಸಂಗ್ರಹದ ವಾಸ್ತವಾಂಶಗಳನ್ನು ಮನವರಿಕೆ ಮಾಡಿಕೊಡಬೇಕಾಗಿದೆ. ನಮ್ಮ ರೈತರು ಕೂಡ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ನಮ್ದು ಇಟ್ಕೊಂಡು ಇರಿಗೇಷನ್ ಮಿನಿಸ್ಟ್ರು ಎಲ್ಲ ಕೂಡ ನಾವು ಮಾತಾಡಿ, ಯಾರು ಕೂಡ ನಮ್ಮ ಲೋಕಲ್ ಮೀಟಿಂಗ್ ಮಾಡಿ ರೈತರ ಹತ್ರ ಚರ್ಚೆ ಮಾಡಿ ಕೊನೆಗೆ ಬೆಳೆ ಕೂಡ ನಾಳೆ ಬೆಳಗ್ಗೆ ತೊಂದರೆ ಆಗಬಾರ್ದು. ನೀರಿನ ಗಮನದಲ್ಲಿಟ್ಕೊಂಡು ರಾಜ್ಯ ಬರೀ ಕಾವೇರಿ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ತುಂಗಭದ್ರಾ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ ಡ್ಯಾಮ್ ನೀರನ್ನ ಗಮನದಲ್ಲಿಟ್ಕೊಂಡೇ ತೀರ್ಮಾನ ಮಾಡಿ ಅಂತ ಹೇಳಿದೆ ನಾನು. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಸರ್ಕಾರ ಅರ್ಜಿ ಸಲ್ಲಿಸಿದ್ದು ನಾಳೆ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಕಾವೇರಿ ನೀರು ಎರಡೂ ರಾಜ್ಯಗಳಿಗೆ ಎಷ್ಟು ಅಗತ್ಯ ಎಂಬುದನ್ನು ನೋಡೋದಾದರೆ, ತಮಿಳುನಾಡಿನ ಕಾವೇರಿ ಡೆಲ್ಟಾ ಪ್ರದೇಶದಲ್ಲಿ ರೈತರು ಬೆಳೆದಿರುವ ಪ್ರಮುಖ ಕುರುವೈ ಭತ್ತದ ಬೆಳೆಯನ್ನು ಉಳಿಸಿಕೊಳ್ಳೋದು ಅವರಿಗೆ ಅಗತ್ಯವಾಗಿದೆ. ಈ ವರ್ಷ ಕಾವೇರಿ ನದಿಯಿಂದ ತಮಿಳುನಾಡಿಗೆ ತಲುಪಿದ ನೀರಿನ ಪ್ರಮಾಣವು ಕಳೆದ 50 ವರ್ಷಗಳಲ್ಲೇ ಅತ್ಯಂತ ಕಡಿಮೆ ಮಟ್ಟದಲ್ಲಿದೆ ಎಂಬುದು ತಮಿಳುನಾಡು ಸರ್ಕಾರದ ವಾದ. ಇನ್ನು ಕರ್ನಾಟಕವು ಕೂಡ ತನ್ನದೇ ವಾದವನ್ನು ಮುಂದೆ ಇಟ್ಟಿದೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ತಡವಾಗಿ ಆರಂಭವಾಗಿದ್ದರಿಂದ ಬೆಂಗಳೂರು ಸೇರಿದಂತೆ ಕಾವೇರಿ ಕೊಳ್ಳದ ಪ್ರಮುಖ ನಗರಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆ. ಕರ್ನಾಟಕಕ್ಕೆ ಕೇವಲ ನೈಋತ್ಯ ಮುಂಗಾರು ಮಳೆಯಷ್ಟೇ ಆಧಾರ. ಆದರೆ ತಮಿಳುನಾಡಿಗೆ ಅಕ್ಟೋಬರ್ ನಂತರ ಈಶಾನ್ಯ ಮುಂಗಾರು ಮಳೆಯಿಂದ ಭಾರೀ ಪ್ರಮಾಣದ ನೀರು ಸಿಗಲಿದೆ. ಆದ್ದರಿಂದ ಅವರು ಅಲ್ಲಿವರೆಗೂ ಕಾಯಬೇಕು ಎಂಬುದು ಕರ್ನಾಟಕ ಹೇಳುವ ಮಾತು. ಕಾವೇರಿ ಪ್ರಾಧಿಕಾರವು 12,000 ಕ್ಯೂಸೆಕ್ ನೀರು ಹರಿಸಲು ಆದೇಶಿಸಿದ್ರೂ ಕರ್ನಾಟಕ ಸರ್ಕಾರ ರಾಜ್ಯದ ಜಲಾಶಯಗಳ ಪ್ರಸ್ತುತ ನೀರಿನ ಮಟ್ಟವನ್ನು ಮರುಪರಿಶೀಲಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಸಲು ಸಿದ್ಧತೆ ನಡೆಸ್ತಾ ಇದೆ. ವೀಕ್ಷಕರೇ, ಒಂದು ವೇಳೆ ತಮಿಳುನಾಡಿಗೆ ನೀರು ಹರಿಸಲೇಬೇಕೆಂಬ ಆದೇಶ ಪುನರಾವರ್ತನೆಯಾದರೆ
ಕಾನೂನು ಹೋರಾಟದ ಜೊತೆಗೆ ದೀರ್ಘಕಾಲೀನ ನೀರಾವರಿ ಮತ್ತು ಕೃಷಿ ಪದ್ಧತಿಯಲ್ಲಿ ಮಹತ್ವದ ಬದಲಾವಣೆ ತರುವುದು ಅನಿವಾರ್ಯ. ಬರ ಹಾಗೂ ಮಳೆ ಕೊರತೆಯ ವರ್ಷಗಳಲ್ಲಿ ಹೆಚ್ಚು ನೀರು ಬೇಡುವ ಕಬ್ಬು ಮತ್ತು ಭತ್ತದಂತಹ ಬೆಳೆಗಳ ಬದಲಿಗೆ ಕಡಿಮೆ ನೀರಿನಲ್ಲಿ ಬೆಳೆಯುವ ಸಿರಿಧಾನ್ಯಗಳು, ಬೇಳೆಕಾಳುಗಳು ಮತ್ತು ಪರ್ಯಾಯ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಪ್ರೋತ್ಸಾಹ ಮತ್ತು ಸೂಕ್ತ ನಷ್ಟ ಪರಿಹಾರ ಕೊಡಬೇಕಾಗ್ತದೆ. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಹನಿ ನೀರಾವರಿ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಿ 40% ನೀರನ್ನು ಪೋಲಾಗುವುದರಿಂದ ಉಳಿಸಬೇಕಾಗಿದೆ. ಮೇಕೆದಾಟು ಯೋಜನೆಯು ತಮಿಳುನಾಡಿಗೆ ತೊಂದರೆ ಮಾಡುವ ಯೋಜನೆಯಲ್ಲ, ಬದಲಿಗೆ ಸಂಕಷ್ಟದ ವರ್ಷಗಳಲ್ಲಿ ನೀರನ್ನು ಸಂಗ್ರಹಿಸಿ ಎರಡೂ ರಾಜ್ಯಗಳಿಗೆ ಬಳಸಿಕೊಳ್ಳುವ ಸಮತೋಲನ ಯೋಜನೆಯಾಗಿದೆ ಎಂಬುದನ್ನು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವುದು ಅತ್ಯಗತ್ಯ. ಅದೇ ರೀತಿ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ನೀರು ಲಭ್ಯತೆಗೆ ತಕ್ಕಂತೆ ಕೃಷಿ ಯೋಜನೆ ರೂಪಿಸುವ ವಾಟರ್ ಬಜೆಟಿಂಗ್ ಜಾರಿಯಾಗಬೇಕು. ನೋಡಿ, ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ನೋಡಿ, ನ್ಯಾಷನಲ್ ವಾಟರ್ ಆ್ಯಕ್ಟ್ ತಗೊಂಬನ್ನಿ. ನ್ಯಾಷನಲ್ ವಾಟರ್ ಆ್ಯಕ್ಟ್ ತಗೊಂಬಂದರೆ ಈ ದೇಶದಲ್ಲಿರ್ತಕ್ಕಂತಹ ಜಲಸಂಪನ್ಮೂಲವನ್ನು ಎಲ್ಲ ರಾಜ್ಯಗಳಿಗೂ ಎಲ್ಲ ಜಿಲ್ಲೆಗಳಿಗೂ ಹಂಚಲಿಕ್ಕೆ ಅದೊಂದು ಕಾನೂನು ಆಗ್ತದೆ. ಮತ್ತು ಮೈಕ್ರೋ ಲೆವೆಲ್ ವಾಟರ್ ಬಜೆಟಿಂಗ್ ಮಾಡಿ ಪ್ರತಿ ಹಳ್ಳಿಗೆ ಕುಡಿಲಿಕ್ಕೆ ಎಷ್ಟು ಬೇಕು, ವ್ಯವಸಾಯಕ್ಕೆ ಎಷ್ಟು ಬೇಕು ಅಂತೇಳಿ ಇಡೀ ಎಲ್ಲ ದೇಶದ ಎಲ್ಲ ರಾಜ್ಯಗಳಿಗೂ ಜಿಲ್ಲೆಗಳಿಗೂ ತಾಲೂಕುಗಳಿಗೂ ಮಾಡಿ, ಯಾಕೆ ಎಲ್ಲಿ ನೀರಿನ ಕೊರತೆ ಇದೆ ಅಲ್ಲಿಗೆ ಸಂಪರ್ಕ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ 2012 ಜಡ್ಜ್ಮೆಂಟು ಕೊಟ್ಟಿದೆ. ಇಂಟರ್ಲಿಂಕಿಂಗ್ ಆಫ್ ಸರ್ಫಸ್ ರಿವರ್ಸ್ ಟು ಡಿಫಿಸಿಟ್ ರಿವರ್ ಬೇಸಿನ್ ಅಂತ ಇದು ಮಾಡಿ, ನಾನು ಇದಕ್ಕೆ ಕಳೆದ 10 ವರ್ಷದಿಂದ ಪ್ರಧಾನಮಂತ್ರಿಗಳ ಆದಿಯಾಗಿ ಪ್ರಧಾನಮಂತ್ರಿಗಳು ಕೂಡ 2016ರಲ್ಲಿ ಒಂದು ನ್ಯಾಷನಲ್ ವಾಟರ್ ಫ್ರೇಮ್ ಅಂತೇಳಿ, ನ್ಯಾಷನಲ್ ವಾಟರ್ ಆ್ಯಕ್ಟ್ ಫ್ರೇಮ್ ಅಂತೇಳಿ ಒಂದು ಬಿಲ್ ತೊಗೊಂಬರೋಕ್ಕೆ ಇದು ಮಾಡಿದ್ರು. ಕಳೆದ ಈ ದೇಶದಲ್ಲಿರ್ತಕ್ಕಂಥ 32 ರಾಜ್ಯಗಳ ಪೈಕಿ ಕೇವಲ 9 ರಾಜ್ಯಗಳು ಸಹಮತಿಯನ್ನು ಸೂಚಿಸಿದ್ದಾರೆ. ಇನ್ನು 25-26 ರಾಜ್ಯಗಳಿಗೂ ಹೆಚ್ಚು ಅವರ ರಾಜಕೀಯ ಕಾರಣಗಳಿಗೋಸ್ಕರ ಸಂಕುಚಿತ ಮನೋಭಾವದಿಂದ ಫೆಡರಲ್ ಸಿಸ್ಟಮನ್ನು ಸ್ಪಿರಿಟನ್ನು ಹಾಳು ಮಾಡಲಿಕ್ಕಾಗಿ, ಅವರ ರಾಜಕೀಯ ಬೇಳೆ ಬೇಯಿಸಲಿಕ್ಕಾಗಿ ನೀರನ್ನು ಎಲ್ಲರಿಗೂ ಹಂಚಲಿಕ್ಕೆ ಮಾಡ್ತಾ ಇಲ್ಲ. ವೀಕ್ಷಕರೇ, ಕಾವೇರಿ ಕೇವಲ ನದಿಯಲ್ಲ, ಅದು ಕನ್ನಡಿಗರ ಜೀವನಿಧಿ ಮತ್ತು ಕಾವೇರಿ ಹಿತರಕ್ಷಣೆ ನಮ್ಮೆಲ್ಲರ ಹೊಣೆ. ರಾಜ್ಯ ಸರ್ಕಾರವು ಸುಪ್ರೀಂ ಕೋರ್ಟ್ನಲ್ಲಿ ಬಲವಾದ ಅಂಕಿಅಂಶಗಳು ಮತ್ತು ವಾಸ್ತವ ಸ್ಥಿತಿಯನ್ನು ಮುಂದಿರಿಸಿ ಕನ್ನಡಿಗರ ಹಕ್ಕನ್ನು ಎತ್ತಿಡಿಯಬೇಕಾಗಿದೆ. ಪ್ರಾಧಿಕಾರವು ಕೇವಲ ತಮಿಳುನಾಡಿನ ವಾದ ಆಲಿಸದೆ ಕರ್ನಾಟಕದ ಜಲಾಶಯಗಳ ವಾಸ್ತವ ಪರಿಸ್ಥಿತಿಯನ್ನು ಖುದ್ದು ಪರಿಶೀಲಿಸಿ ನ್ಯಾಯ ಒದಗಿಸಬೇಕಾಗಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಫೋಕಸ್ ಪಿಲ್ಲರ್. ನಾಳೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.